Meeting call to order. Meeting called to order. Today we gathered not just to celebrate the success of this wonderful initiative, but to reflect on positive impact we have made in promoting education and fostering a love for learning. So this project was really a grand success, but this drive would be nothing without the donation. So I would like to recognize Sujan M of class 9B, who has donated the maximum number of books in our school. Can you guess the number which he has donated? It's 130 books. 12 categories ಅಲ್ಲಿ ನಮಗೆ ಡೊನೇಷನ್ಸ್ ಬಂದಿದೆ and we are planning to donate this to public libraries and public government schools in and around Hassan and Rotary Midtown ಅವರು ಒಂದು ಸ್ಕೂಲ್ನ ಅಡಾಪ್ಟ್ ಮಾಡಿದ್ದಾರೆ and we would be donating and also as a follow up activity we'll be doing a reading session along with the children and also our interactors. Wonderfully organized ಮಾಡಿದಿರಾ, ಸಖತ್ತಾಗಿ ಆರ್ಗನೈಸ್ ಮಾಡಿರೋದಕ್ಕೆ ಬಿಗ್ ಸಲ್ಯೂಟ್ ಟು ಆಲ್ ದ ಟೀಮ್ ಮೆಂಬರ್ಸ್. 2029 ಸಾರ್ಟ್ ಮಾಡಿ ಅದನ್ನ ಒಂದು ಆರ್ಡರ್ಗೆ ಅಂತ ಇಟ್ಟು ಅದನ್ನ ಮತ್ತೆ ಫಾಲೋ ಅಪ್ ಮಾಡಿ ಎಲ್ಲರೂ ಸೇರಿ ಮಾಡಿರುವಂತಹ ಎಲ್ಲರಿಗೂ ಟೀಮ್ ವರ್ಕ್ಗೆ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ. ಹಾಗೆ ಶಾಸನದಲ್ಲೇ ಒಂದು ಒಂದು ಮೂವ್ಮೆಂಟ್ ಆಗಬೇಕು. ಎಲ್ಲ ಸ್ಕೂಲ್ಗಳಿಗೂ ನಾನು ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲ ಸ್ಟೂಡೆಂಟ್ಸ್ ಹಾಸನದ ಎಲ್ಲ ಸ್ಟೂಡೆಂಟ್ಸ್ ಈ ಥರ ನಿಮ್ಮನೇಲಿ ಇರುವಂತಹ ಬುಕ್ಗಳು ಓದಿರುವಂತಹ ಬುಕ್ಗಳನ್ನ ತಂದು ನೆಸೆಸರಿ ಇದೆ. ನಮ್ಗೆ ಇನ್ನೊಂದು ಥಾಟ್ಸ್ ಬಂತು, ಮೇಡಮ್ ನಾವು ಮುಂದಿನ ಸುಬ್ಬು ಸರ್ ಇದ್ದಾರೆ ಹಸಿರು ಭೂಮಿಗಾಗಿ ಹಸಿರಿಗಾಗಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ. ಸೊ ಹಾಗಾಗಿ ನಾವು ಮಾರ್ಚ್ನಲ್ಲಿ ಒನ್ ಚೈಲ್ಡ್ ಒನ್ ಪ್ಲಾಂಟ್ ಅನ್ನೋ ಅಭಿಯಾನನ ಈಗಲೇ ಸ್ಟಾರ್ಟ್ ಮಾಡೋಣ. ಸರಸ್ವತಿಗೆ ತುಂಬಾ ಪ್ರೀತಿ ಇರೋಂಥ ಪುಸ್ತಕಗಳನ್ನ ಈ ಜಾಗದಲ್ಲಿ ನೋಡ್ತಾ ಒಂಥರ ಸರಸ್ವತಿಯ ಮಂದಿರದಲ್ಲಿ ಮತ್ತೆ ವಿದ್ಯಾರ್ಥಿಗಳು ಟೀಚರ್ಸ್ ತುಂಬಾ ನನಗೆ ಸಂತೋಷ ಆಗಿದೆ. As rightly Tejasvi mentioned, of all the events that we have conducted so far, I feel it's really heart-touching for me. ನಮ್ಮ ಒಂದು ಸ್ಲೋಗನ್ ಇರೋದೇ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಅದು ಇಲ್ಲಿದೆ. ಸೊ ಇದನ್ನ ಹೇಳ್ಬೇಕು ಅಂತಂದ್ರೆ ಇದು ನ್ಯಾಚುರಲ್ ವುಡ್ ಅಲ್ಲಿ ಮಾಡಿರುವಂಥದ್ದು, ಇದು ಕಲರ್ ಇರೋಂಥದ್ದಲ್ಲ. ಮತ್ತೆ ಈ ಪರಿಸರ ಇದೆ ನೋಡಿ, ಅಲ್ಲೂ ನಮ್ಗೆ ಪ್ರಕೃತಿ ಕಾಣ್ತಿದೆ, ಗಿಡ ಮರಗಳಿದೆ. ಈ ಕಡೆ ನೋಡಿದ್ರೆ ಇಲ್ಲೂ ಬ್ಯಾಕ್ ಡ್ರಾಪ್ ಇದೆ, ಇಲ್ಲೂ ಗ್ರೀನರಿ ಇದೆ. ಇಂತಹ ಒಂದು ಏನ್ ಹೇಳ್ತಾರೆ ಒಂದು ಸುಂದರವಾದ ಒಂದು ಮೀನಿಂಗ್ಫುಲ್ ವಾತಾವರಣದಲ್ಲಿ ಇಂಥ ಕಾರ್ಯಕ್ರಮನ ಮಾಡಿದ್ದೀವಿ. ಅಂಡ್ ಮತ್ತೆ ಅದು ಅಷ್ಟೇ ನ್ಯಾಚುರಲ್ ಇದು ಮರದಿದು. ಹಾಗಾಗಿ ನನಗೆ ಬಹಳ ತುಂಬಾ ಖುಷಿ ಆಯ್ತು.